ಈಗ ಅದು ಆಯ್ತಾ ಇರ್ತಿತ್ತೆ, ಫ್ರೈ ಆಯ್ತಾ ಇರ್ತಿತ್ತೆ. ಈಗ ನಾನು ನಿಮ್ಮೂರಿಗೆ ನೀರು ಹಿಡಕ್ ಬಂದಿದ್ದೀನಿ. ನಂತ ಜಗಳ ಆಡ್ಬೇಕು ಈಗ, ಆಡು ನೋಡೋದು ಹೆಂಗ ಆಡ್ತಿ ಅಂತ. ಇವಾಗ ನಾನ್ ಹಿಡ್ಕೋಬೇಕಾಯ್ತು, ನನ್ ಬಿನ್ಗೆ ತೆಗ್ದಿಟ್ಬಿಟ್ಟು ನೀವ್ ಹಿಡ್ಕತ್ತೀರಾ, ಆ ಕುಸ್ತಿಗ್ ಬೀಳೋದು. ಅಲ್ಲ, ನಾನ್ ಹಿಡ್ಕೋಬೇಕಾಯ್ತು, ನೀನ್ ಯಾಕೆ ಹಿಡ್ಕೊಂಡಿದ್? ನಿನ್ ಬಿನ್ಗೆ ಯಾಕೆ ಹಿಡ್ಕೊಂಡಿದ್ಯಾ? ನಾನು ಹಿಡ್ಕೊಂಡೆ, ನೀನ್ ಹಿಡ್ಕೊಂಡೆ, ನಾನು ಹಿಡ್ಕೊಂಡೆ ಬೇಡ ಅಂತವ. ನಾನ್ ತಾನೇ ಫಸ್ಟ್ ಬಂದದು. ಫಸ್ಟ್ ಬಂದ್ಬಿಟ್ರೆ ನನಗೆ ವಯಸ್ಸಾಗಿತ್ತಲ್ವ? ನಿನಗೆ ಏನ್ ವಯಸ್ಸಾಯ್ತಳ? ಹುಡ್ಗಿಯರ್ದಂಗ ನಿನಗೆ ವಯಸ್ಸಾಯ್ತಾ? ನಾನು ದನ ಮೇಸಕ್ ಹೋಗ್ಬೇಕಲ್ಲ, ಟೈಮ್ ಆಯ್ತಲ್ಲಿ. ನಾನು ನನ್ನ ಗಂಡನ ತೊಳೆದು ಮೈ ಕೈ ಎಲ್ಲವ ದನ ತೊಳೆದು ನಾನು ಹೋಗ್ಬೇಕ್ರೆ ಗತ್ತಕ್ಕೆ. ನಾ ತಾನೇ ಫಸ್ಟ್ ಬಂದದು, ನೀನು ಫಸ್ಟ್ ಬಂದು. ಯಾವಾಗ ನೋಡಿದ್ರು ಬಾಯ್ದೆ ಮುಂದು ನಿಂದು, ಬಾಯ್ದೆ ಮುಂದು ನಿಂದು. ನಿನ್ ಬಿನ್ಗೆ ನಾ ಹಿಡ್ಕೋಬೇಕಲ್ಲ. ಹಾಡ್ ಬರ್ತಾರ, ಹಾಡ್ ಬಂದಾರ ಹೊಲಕ್ಕಲ್ಲಿ ಜಳ ಮುರಿಯಕ್ಕೆ. ನಿಮ್ಮನಿಗೆ ಮಾತ್ರ ಹಾಡು ಬಂದ್ರೆ ನಮ್ಮನಿಗೆ ನಿನ್ಗೆ ಏನ್ ಕೆಲಸ? ಮನ್ಮನೆ ಓಡಿಸ್ತೀಯ, ನಿನ್ಗೆ ಕೆಲಸ? ಮನ್ಮನೆ ಬಾಯ್ಲಂಗಯ್ಯ ಒಡೆ ಗಿಡಕ್ಕೆ ಬರ್ತೀಯ ನೀನು. ಇದು ಚೆನ್ನಾಗಿ ಫ್ರೈ ಆಗೈತೆ. ಇದಕ್ಕೆ ಕಾಲ್ ಚಿಟ್ಕಿಯಷ್ಟು ಅರ್ಶಿನ ಪುಡಿ ಹಾಕತ್ತ. ಹಾಕವ ನಿಂಗೆ ಎಷ್ಟು ಬೇಕಷ್ಟ. ನೆಕ್ಸ್ಟ್ ಇದಕ್ಕೆ ಒಂದ್ ಬಟ್ಲು ಮೊಸರು ಹಾಕತ್ತ ಇದೀನಿ. ಏನ್ ನಿಮ್ಮನಿದ? ನಮ್ಮ ಎಮ್ಮೆದು. ನಿಮ್ ಎಮ್ಮೆದು ಯಾಕೋ ಯಾಕಂದ್ರೆ ಚೆನ್ನಾಗಿರ್ತದೆ, ರುಚಿ ಚೆನ್ನಾಗಿರಕ್ಕಲ್ಲ ಎಮ್ಮೆ ಮೊಸರು. ಮೊಸರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇನಾದ್ರೆ ಗಟ್ಟಿ ಆದ್ರೆ ಒಂದ್ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು, ಆಯ್ತಾ? ಸ್ವಲ್ಪ ಗಟ್ಟಿ ಐತೆ, ನೀರು ಹಾಕೋಬೇಕು. ಇದಾದ್ಮೇಲೆ ಒಂದ್ ಲಿಡ್ ಕೊಡಿ, ಕ್ಲೋಸ್ ಮಾಡೋಣ. ಲಿಪ್ಪು ಲಿಡ್ಡು ಲಿಡ್ಡು ಕೊಡ್ತೀರಾ? ಮುಚ್ಚಲ ಮುಚ್ಚಲ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಜೋರು ಅಂದ್ರೆ ಜಾಸ್ತಿ ಊರಿನಲ್ಲಿ ಚೆನ್ನಾಗಿ ಅದು ಎಲ್ಲ ಬೇಯ್ಬೇಕು. ಎಡೆ ಬಿಡಂಗೆ, ಎಣ್ಣೆ ಬಿಡಂಗೆ ಹಂಗೆ ಚೆನ್ನಾಗಿ ಕುದಿತೈತೆ. ಇದಕ್ಕೆ ಇವಾಗ ಬೆಂಡೆಕಾಯಿ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಹಾಕವ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಯಾಕೆ? ಇನ್ನೊಂದು ಸ್ವಲ್ಪ ರುಚಿ ಬರಲಿ ಅಂತ ಅಂದ್ಬಿಟ್ಟು ಒಂದು ಅವಾಗಲೇ ಒಂದು ಅರ್ಧ ಸ್ಪೂನ್ ಹಾಕಿದೆ. ಇವಾಗ ಒಂದು 1/4 ಸ್ಪೂನ್ ಹಾಕ್ತಾ ಒಂದು 5 ನಿಮಿಷ ಚೆನ್ನಾಗಿ ಎಲ್ಲ ಕುದ್ದ ಮೇಲೆ ದಹಿ ಬಿಂಡಿ ರೆಡಿ ಆಗುತ್ತೆ. ಹಂಗೆ ಇದನ್ನ ಚಪಾತಿಗೆ, ರೊಟ್ಟಿಗೆ, ರೋಟಿಗೆ ಎಲ್ಲ ಹತ್ಕೊಂಡು ತಿನ್ಬೋದು, ಅನ್ನಕ್ಕೂ ತಿನ್ಬೋದು. ಹೌದಾ? ಸಕಲಾಗಿರುತ್ತೆ. ರೆಡಿ ಆಯ್ತು. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಬಿಡೋಣ. ಮಾಡ್ಕೊಳ್ಳಿ. ಇದು ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ರೆಡಿ ಆಯ್ತು ದಹಿ ಬಿಂಡಿ. ಥ್ಯಾಂಕ್ ಯು. ತಿನ್ನಿ ಗಿನ್ನಿ ಅಂತದ್ದು ತಿಂದು ರುಚಿ ಹೆಂಗೈತೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಹೇಳಿ ನನ್ಗೆ. ಅದನ್ನು ನಾನೇ ಹೇಳ್ಬೇಕೇನೋ ಹುಡ್ಲೆ. ಇನ್ಯಾರು ಹೇಳ್ತಾರೆ? ತಿನ್ನೋದು ಯಾರು? ತುಂಬಾ ಚೆನ್ನಾಗಿದೆ ದಹಿ ಬಿಂಡಿ. ವಾವ್. ನಮ್ಮ ಸಂಜೋರ್ ಮಾಡಿರುವಂತ ಈ ದಹಿ ಬಿಂಡಿಗೆ ನನ್ನ ಕಡೆಯಿಂದ ಹೊಳೆ ಶಾವಿಗೆ ಮಜ್ಜಿಗೆ. ದಹಿ ಬೆಂಡೆಕಾಯಿ ಗೊಜ್ಜು ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಬಿಸಿಯಾದ ನಂತರ 1 ಚಮಚದಷ್ಟು ಜೀರಿಗೆ, 2 ಚಮಚ ಕಸೂರಿ ಮೇಥಿ, 2 ಏಲಕ್ಕಿ, 3 ಪಲಾವ್ ಎಲೆ, ಹೆಚ್ಚಿದ 1 ಬೌಲ್ ಈರುಳ್ಳಿ ಹಾಕಿ ಕೈಯಾಡಿಸಿ. 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿಕೊಳ್ಳಿ. ಈಗ 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪುಡಿ ಸೇರಿಸಿ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ಹಾಕಿಕೊಂಡ ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ 1 ಚಿಟಿಕೆ ಅರಿಶಿನ ಪುಡಿ, 1 ಬೌಲ್ ಮೊಸರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬೇಕಾದರೆ ಸ್ವಲ್ಪ ನೀರು ಸೇರಿಸಿ ಬೇಯಿಸಿಕೊಳ್ಳಿ. ಈಗ ಕಟ್ ಮಾಡಿಕೊಂಡ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲು ಬಿಡಿ. ಬೆಂಡೆಕಾಯಿ ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲ ಹಾಕಿ ಮತ್ತೆ 5 ನಿಮಿಷ ಬೇಯಿಸಿಕೊಂಡರೆ ದಹಿ ಬೆಂಡೆಕಾಯಿ ಸವಿಯಲು ಸಿದ್ಧ.